ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಮೆಟೀರಿಯಲ್ಸ್ ಇದೆ. ಆ್ಯಂಡ್ ಲೈವ್ ಟೆಸ್ಟ್ ಯಾಕೆ ಮಾಡಬಾರ್ದು ಅಂತ ನಾನು ಕೇಳ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಎನರ್ಜಿ ಬೂಸ್ಟರ್ ಇದೆ, ಆರಾ ಬೂಸ್ಟರ್, ಇಲ್ಲೊಂದು ತುಂಬ ಚೆನ್ನಾಗಿರುವಂಥ ಮೂನ್ ಸ್ಟೋನ್. ಇದು ನೋಡಿ, ಚಂದ್ರನ ಕಲ್ಲು ಇಲ್ಲೇ ಇದೆ. ಆ್ಯಂಡ್ ಅಲ್ಲೊಂದು ಲಿಂಗ ಇದೆ, ಅಲ್ಲೊಂದು ಚಿಕ್ಕದೊಂದು ಸ್ಟೋನ್ ಇದೆ, ಬುದ್ಧ ಇದೆ, ಇದೆಲ್ಲ ಇದೆ. ಮೇಡಮ್, ನನಗೆ 2 ಲೈವ್ ಪರೀಕ್ಷೆ ನಾನು ಮಾಡಲೇಬೇಕು ಯೂಶ್ವಲಿ. ಯಾಕಂದರೆ ಜನಗಳು ಎಷ್ಟೇ ಹೇಳಿದ್ರು ಎಲ್ಲೋ ಒಂದು ಕಡೆ ಅನುಮಾನದ ದೃಷ್ಟಿಯಿಂದ ನೋಡ್ತಾರೆ. ನೀವು ನಿಮ್ಮ ಕ್ಲೈಂಟ್ ಒಬ್ಬರಿಗೆ ಕಾಲ್ ಮಾಡಿ ನನಗೆ ಕೊಡಿ, ನಾನು ಅವ್ರನ್ನ ಡೈರೆಕ್ಟಾಗಿ ಕೇಳ್ತೀನಿ, ನೀವೇನು ಹೇಳಕ್ಕೆ ಹೋಗ್ಬೇಡಿ ಮೇಡಮ್. ಓಕೆ. ಹಾಂ, ಯಾರಿಗೆ ಕಾಲ್ ಮಾಡೋದು? ನಿಮ್ಮ ಕ್ಲೈಂಟಿಗೆ ಕಾಲ್ ಮಾಡಿ, ನೀವು ಅವ್ರಿಗೇನು ಹೇಳಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಆಫೀಸಿಂದ ಕಾಲ್ ಮಾಡ್ತಿದ್ದೀನಿ ಸರ್, ಒಂದು ಫೀಡ್ಬ್ಯಾಕ್ ಬೇಕಾಗಿತ್ತು, ಹಾಗಾಗಿ ಅವ್ರನ್ನ ಓಪನಾಗಿ ಕೇಳೋಣ. ಅಂದರೆ ಏನು ಹೇಳ್ತಾರೆ ನಿಮ್ಮ ಬಗ್ಗೆ, ನಿಮ್ಮ ಒಂದು ಈ ಹೀಲಿಂಗು ಎಷ್ಟು ರೀತಿಯಲ್ಲಿ ಅವ್ರಿಗೆ ಇಷ್ಟಪಟ್ಟಿದ್ದಾರೆ, ಏನು ಕತೆ ಅಂತ. ಇವರ ಇನ್ಸ್ಟಾ ರಿವ್ಯೂಸು ಹಾಗೂ ಇವ್ರ ಕ್ಲೈಂಟ್ ಕೊಟ್ಟಿರುವಂಥ ಒಂದಷ್ಟು ರಿವ್ಯೂಸ್ಗಳನ್ನ ಕೊಡ್ತಾ ಇದ್ದೀವಿ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬರು ತಮ್ಮ ಮನದಾಳದ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ. ಒಬ್ರಿಗೆ ಒಳ್ಳೇದಾಗುತ್ತೆ ಅಂತಂದರೆ ಯಾಕೆ ಈ ವಿಡಿಯೋನ ನಿಮ್ಮೆಲ್ಲರಿಗೂ ತೋರಿಸ್ಬಾರ್ದು ಅನ್ನೋ ಒಂದು ಚಿಂತೆ. ಅದ್ರ ಜೊತೆಯಲ್ಲಿ ಅವರ ರಿವ್ಯೂಸ್ ಕೂಡ ಹಾಕಿದ್ದೀವಿ. ಆ್ಯಂಡ್ ಈಗ ಲೈವಲ್ಲಿ ಒಬ್ಬ ಕ್ಲೈಂಟ್ ಕಾಲ್ ಮಾಡ್ತಾ ಇದ್ದೀವಿ, ಅವ್ರ ಹತ್ರ ವಿಚಾರನ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್ ಪ್ಲೀಸ್ ಲೌಡ್ ಸ್ಪೀಕರ್ ಆನ್ ಮಾಡಿ. ನಾನೇ ಮಾತಾಡ್ತೀನಿ. ಪರವಾಗಿಲ್ಲ, ನೀವೇ ಮಾತಾಡಿ. ಹಲೋ ಮೇಡಮ್, ನಮಸ್ತೆ. ನಾವು ದಿವ್ಯಾ ಮೇಡಮ್ ಆಫೀಸಿಂದ ಮಾತಾಡ್ತಾ ಇರೋದು. ಮೇಡಮ್, ನೀವು ಇಲ್ಲಿ ಕನ್ಸಲ್ಟೇಷನ್ಗೆ ಬಂದಿದೆ ಅಂತ ಗೊತ್ತಾಯಿತು. ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು ನೋ ಫೀಡ್ಬ್ಯಾಕ್ ಮೇಡಮ್, ಹೇಗಿದೆ ಅಂತ. ಸುಮ್ಮನೆ ಒಂದು ಬುಕ್ಕಲ್ಲಿ ಬರ್ಕೊಳ್ತೀವಿ. ಫೀಡ್ಬ್ಯಾಕ್ ಹೇಗೆ ಅನಿಸ್ತು ಮೇಡಮ್ ನಿಮಗೆ? ಸೊ ನಂಗೆ ದಿವ್ಯಾ ಮೇಡಮ್ ಅವ್ರದ್ದು ಇನ್ಸ್ಟಾಲ್ ನೋಡಿದ್ದೆ ನಾ ಅವ್ರಿಗೊಂದ್ಸರ್ತೆ. ಆಮೇಲೆ ಅವ್ರದ್ದು ನಾನ್ ಜಸ್ಟ್ ಟ್ರೈ ಮಾಡ್ಬೇಕಂತ ಅವ್ರಿಗೆ ಕಾಲ್ ಮಾಡಿ ರೀಡಿಂಗ್ಸ್ ತಗೊಂಡಿದ್ದೆ, ವಿಚ್ ವಾಸ್ ವೆರಿ ಅಕ್ಯುರೇಟ್. ನ್ಯೂಸ್ ಒಂದು ಸ್ಕೇಲ್ ಹಾಕಿದ್ರೆ 1 to 10 ಅಲ್ಲಿ 100% ಅವ್ರದ್ದು ಅಕ್ಯುರೇಸಿ ಇತ್ತು. ಸೊ ಆಮೇಲೆ ಲೆಟ್ರ್ ಆನ್ ನನಗ ಅವ್ರ ಜೊತೆ ಒಳ್ಳೆ ಸಂಪರ್ಕ ಇತ್ತು. ಆಮೇಲೆ ನಾ ಹೀಲಿಂಗ್ಸ್ ತಗೊಂಡೆ ಅವ್ರ ಹತ್ರಿಂದ. ಹೀಲಿಂಗ್ಸ್ ತಗೊಂಡ್ರೆ ಲಾಸ್ಟ್ ವೀಕ್ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ನನ್ಗ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎ ಕಾಲ್ ಫ್ರಮ್ ಅ ಪರ್ಸನ್. ಅದು ಏನಾಯ್ತು, ಅವ್ರು ಹೇಳಿದ್ರು, ಅವ್ರು ಹೇಳಿ ಮಾಡ್ಕೊಟ್ರು. ಅವ್ರು ಹೇಳಿದ್ರು 2 days ಅಲ್ಲಿ ಕಾಲ್ ಬರುತ್ತಂತ. ಸೊ ಕಾಲ್ ಬಂತು, ನಂಗೆ ಕಾಲ್ ಬಂದಿತ್ತು. ಸೊ ಐ ವಾಸ್ ವೆರಿ ಶಾಕಿಂಗ್. ಆಮೇಲೆ ಈ 2 ದಿನಕ್ಕಿಂತ ಮುಂಚೆ ನಿಮ್ಗೆ ಕಾಲ್ ಬರುತ್ತೆ ಅಂತ ರೀಸೆಂಟ್ ಇದೆ. ಹೌದು, ಇರ್ಲಿಲ್ಲ. ಅವ್ರು ಹೀಲ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು 2 days ಅಲ್ಲಿ ಬರುತ್ತಂತ. ಅದು 100% ಕಾಲ್ ಬಂತದು. ಆಮೇಲೆ ನನ್ ಫ್ರೆಂಡ್ಗೆ ನಾ ಹೇಳ್ದೆ, ಈ ತರ ದಿವ್ಯಾ ಅಂತಿದಾರ ಮೈಸೂರಲ್ಲಿ, ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ರಿಲೇಶನ್ಶಿಪ್. ಅವ್ರಿಗೂ ನಂಬರ್ ಕೊಟ್ಟಿದ್ದೆ ಇವ್ರದ್ದು. ಅವರು ಕಾಲ್ ಮಾಡಿದ್ರು. ಅವ್ರು ಆಕ್ಚುಲಿ ಬ್ಯಾಂಗ್ಳೂರ್ ಅವರು ಕಾಲ್ ಮಾಡಿದ್ರು ಇವ್ರಿಗೆ. ಸೊ ಅವರು ಮೀಟ್ ಆಗಿ ಅವ್ರದ್ದು ಎಲ್ಲ ರೀಡಿಂಗ್ಸ್ ತಗೊಂಡ್ರು. ಅವಳು ಬಾಳ್ ಶಾಕ್ ಆಗ್ಬಿಟ್ಟು ಇವ್ರದ್ದು ರೀಡಿಂಗ್ಸ್ ಎಲ್ಲ ಕೇಳಿ, ಏನ್ ಹಿಂಗೆ ಹೇಳ್ತಾರಲ್ಲ, ಇಷ್ಟ ಅಕ್ಯುರೇಟ್ ಆಗಿ ಹೇಳ್ತಾರಲ್ಲ, ನೀ ಹೇಳಿದ್ದೇನ ಅವ್ರಿಗೆ ಅಂತಂದ. ನಾ ಎಂತೂ ಏನು ಹೇಳಿಲ್ಲ. ಸೊ ಅವರು ಶಾಕ್ ಆಗಿದ್ರು ಇವ್ರಿಗೆ ರೀಡಿಂಗ್ಸ್ ಎಲ್ಲ ಕೇಳ್ಕೊಂಡು. ಆಮೇಲೆ ಇನ್ನೊಬ್ರು, ನಾನ್ ಆಕ್ಚುಲಿ ಗುಲ್ಬರ್ಗ ಅವರು, ನನ್ ಗುಲ್ಬರ್ಗದಿಂದ ಇನ್ನೊಬ್ರಿಗೆ ರೆಫರ್ ಮಾಡಿದ್ದೆ. ಸೊ ಅವ್ರನ್ನು ರೀಸೆಂಟ್ ಆಗಿ ಅವ್ರದ್ದು ರಿಲೇಶನ್ಶಿಪ್ ಇದೆ, ಅವರು ಬಾಯ್ ಫ್ರೆಂಡ್ ಎಲ್ಲ ಬ್ಲಾಕ್ ಮಾಡಿದ್ರು. ಸೊ ನಾ ಹೇಳ್ದೆ, ಈ ತರ ಅವ್ರ ಹತ್ರ ರೀಡಿಂಗ್ಸ್ ತಗೋ ಅಂತ. ಸೊ ಇವತ್ತಕ್ಕಿಂತ ನಂಗೆ ಕಾಲ್ ಬಂದಿತ್ತು, ದಿವ್ಯಾ ಮೇಡಮ್ ಕಡೆಯಿಂದ ಮಾಡಿಸ್ಕೊಂಡಿದ್ದೆ, ಅನ್ಬ್ಲಾಕ್ ಮಾಡಿದ್ರು ಅಂತ. ಟ್ರೇಡಿಂಗ್ ಏನೋ ಹೇಳ್ತಾ ಇದ್ರು ಮೇಡಮ್. ನೀವು ಟ್ರೇಡಿಂಗ್ ಕಾಲ್ಸ್ ಎಲ್ಲ ಕೊಡ್ತೀರಾ ಮೇಡಮ್? ಇಷ್ಟೇ ಪ್ರಾಫಿಟ್ ಆಗುತ್ತೆ ಅಂತ? ಕಾಲ್ಸ್ ಏನ್ ಕೊಡಲ್ಲ, ನಾ ಮಾಡಿರ್ತೀನಿ. ಬಟ್ ನಂಗ ಪ್ರೀವಿಯಸ್ ಎಲ್ಲ ನಂಗೆ ಸ್ವಲ್ಪ ಲಾಸ್ ಆಗ್ತಿತ್ತು. ದಿವ್ಯಾ ಮೇಡಮ್ ಅವ್ರು ಹೇಳ್ತಿದ್ರು, ಎವ್ರಿ ಟೈಮ್ ನಾನು ಅವ್ರಿಗೆ ಕೇಳ್ತಿದ್ದೆ, ಮೇಡಮ್ ನಾಳೆ ಮಾರ್ಕೆಟ್ ಅಪ್ ಹೋಗುತ್ತಾ ಡೌನ್ ಹೋಗುತ್ತಾ ಅಂತ. ಸೊ ಅವ್ರು ಹೇಳ್ತಿದ್ರು, ನಾಳೆ ಮೇಲ್ಗಡೆ ಮೂವ್ಮೆಂಟ್ ಇರ್ತದ ಅಂತ.
ಅವ್ರ ಪ್ರಕಾರನ ನಾನು ಸ್ವಲ್ಪ ಟ್ರೇಡ್ ಮಾಡ್ತೀನಿ. ಸೊ ಇವಾಗಿಂದ ನಂಗೆ ಎವ್ರಿ ಡೇ ಆಲ್ಮೋಸ್ಟ್ 15,000 to 20,000 ಎವ್ರಿ ಡೇ ಐ ಅರ್ನ್ ಇನ್ ಟ್ರೇಡಿಂಗ್. ಹೌದು, ಒನ್ ಡೇ ಮೈ ಗಾಡ್, ಎಷ್ಟು ಬಂದಿದೆ? ಇವ್ರು ಕೊಡುವಂತ ಮಾರ್ಗದರ್ಶನದಿಂದ ನೀವು 15 20,000 ಪ್ರತಿದಿನ ದುಡಿತಿದ್ದೀರಾ? ನಾನ್ ಮಾಡ್ತೀನಿ, ಹಾಕ್ತೀನಿ. ನಾನ್ ಬೇಕಾದ್ರೆ ಇವತ್ತಿನ ಪ್ರಾಫಿಟ್ ನಿಮಗ ಮೇಡಮ್ ಅವ್ರ ಮೊಬೈಲಿಗೆ ಹಾಕ್ತೀನಿ. ಯು ಕ್ಯಾನ್ ಜಸ್ಟ್ ಮೇಡಮ್ ಪ್ರಾಫಿಟ್ ನ ನೀವು ಗೂಗಲ್ ಪೇನು ಮಾಡ್ಬೋದು ಮೇಡಮ್. ಥ್ಯಾಂಕ್ ಯು. ಆಕ್ಚುಲಿ ಏನ್ ಗೊತ್ತಾ ನಿಮ್ಗೆ, ಅವ್ರಿಗೆ ಕೇಳಿ ಒನ್ ಡೇ 9,30,000 ಸ್ಟಾಕ್ ಮಾಡಿಸಿದೀನಿ. 9,30,000 ಪ್ರಾಫಿಟ್. 9,30,000. ಐ ಬಿಲೀವ್ ಐ ಆಮ್ ಟಾಕಿಂಗ್ ಟು ದ ರಿಚೆಸ್ಟ್ ವುಮನ್ ಇನ್ ದಿ ಕರ್ನಾಟಕ. ಇಲ್ಲ, ಬೇಕಂದ್ರೆ ನಾ ಅದು ಸ್ಕ್ರೀನ್ ಶಾಟ್ ಹಾಕ್ತೀನಿ. ಸ್ಕ್ರೀನ್ ಶಾಟ್ ನಾವು ಹಾಕ್ತಾ ಇದೀವಿ ನಿಮಗೆ. ಇವರು ಮಾಡಿರುವಂತ ಪ್ರಾಫಿಟ್ ಕಾಲ್ಸ್ ಕೂಡ ಕೊಡ್ತಾರಂತೆ. ಮೇಡಮ್, ಇದಕ್ಕಿಂತ ಇನ್ನೊಂದು ದೊಡ್ಡ ಎಕ್ಸಾಂಪಲ್ ನನಗೆ ಬೇಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಸಮಯಕ್ಕೆ. ಆ್ಯಂಡ್ ವರಾಯು ಸ್ಟುಡಿಯೋಸ್ನ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿರುವನ್ನು ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಲೈವಲ್ಲೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮ್ಯಾಚ್ ಎಲ್ಲ ನಾನೇ ಹೇಳಿದ್ದಲ್ವಾ? ಮ್ಯಾಚ್ ಇದು IPL ಆಗಲಿ ಅಥವಾ T20 ಆಗಲಿ ಗೊತ್ತಿರುತ್ತೆ. ಮ್ಯಾಚ್ ಬಗ್ಗೆ ಹೇಳಿದ್ದು ಹಿಂಗೆ ಯಾರೋ ಬಂದಿದ್ದು ಫಸ್ಟ್. ನಾನು ಹೇಳಿದೆ ಈ ವರ್ಷ ಯಾವುದು ಮೇಡಮ್, ಯಾರು ಅಲ್ಲ, ಒಂದು ಕಮೆಂಟ್ ಓದಿದ್ದೆ ನಾನು, ನನ್ನ ಬಗ್ಗೆ ಹಾಕಿದ್ದು, ಈ ಸಲ RCB ಮ್ಯಾಚ್ ಗೆಲ್ಲುತ್ತಾ ನಿಮ್ಮ ಪ್ರಿಡಿಕ್ಷನ್ ಅಲ್ಲಿ ಅಂತ. ನಂಗೆ ಅದೊಂದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಹಿಂಗೆ ನಾನು ಆ್ಯಕ್ಚುಲಿ ಮ್ಯಾಚ್ ನೋಡೋಲ್ಲ ನಾನು, RCB ಬಂದೇ ಬರುತ್ತೆ ಈ ಸಲ ಅಂತ ಮನಸ್ಸಿಂದ ನಾನಿಲ್ಲ. ಅವತ್ತು ಫುಲ್ ಡೇ ಮ್ಯಾಚ್ ಹೇಳಿರೋದನ್ನ ನನ್ನ ಕ್ಲೈಂಟ್ಸ್ ಗೊತ್ತಿದೆ. ಆಮೇಲೆ ನಾನು ಸ್ಟಾಪ್ ಮಾಡಿಬಿಟ್ಟೆ ಒಂದು 2 days. ಹಾಗಾದ್ರೆ ನಿಮಗೆ ನೀವೊಂದು ಮ್ಯಾಚ್ನ ಪ್ರಿಡಿಕ್ಷನ್ ಮಾಡ್ತೀರಾ ಅಂತಂದ್ರೆ ಐ ಜಸ್ಟ್ ವಾಂಟೆಡ್ ಟು ನೋ ಮೇಡಮ್, ಇದನ್ನ ದಯವಿಟ್ಟು ನೀವು ಅನ್ಯತಾ ಭಾವಿಸಬಾರ್ದು. ಯಾಕಂದ್ರೆ ನಿಮ್ಗೆ ಏನಿದು ರಾಂಗ್ ಆಗಿ ಪ್ರಶ್ನೆ ಕೇಳ್ತೀನಿ ಅಂತ. ಈಗ ಇರಾನ್ಗೆ, ಇರಾಕ್ಗೆ, ನಮ್ಮ US-ಗೆ ಯುದ್ಧ ನಡೀತಿದೆ, ಇದ್ರ ಬಗ್ಗೆ ನಿಮ್ಮ ಮಾತೇನು ಮೇಡಮ್? ಅದನ್ನ ನಾನು ಇನ್ನೇನು ಚೆಕ್ ಮಾಡಕ್ಕೆ ಹೋಗಿಲ್ಲ, ಸುಮ್ಮನೆ ಹೇಳ್ಬಾರ್ದು. ನಾನು ಯಾವತ್ತೂ ಅದನ್ನ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಅದರ ಕ್ವೆಶನ್ ನಂಗೆ ಬಂದೇ ಇಲ್ಲ. ಇನ್ನೊಂದು ಎಷ್ಟೊಂದು ಸಲ ಅನಿಸ್ತಿರುತ್ತೆ, ಅದನ್ನ ಯಾರು ಕೇಳಲಿಕ್ಕೆ ಬಂದಿಲ್ಲ. ಆಮೇಲೆ ನಾನು ಅದನ್ನ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಈಗಲೂ. ಅದು ನಡೆಯುತ್ತಾ ಇಲ್ವೋ ಅನ್ನೋದು ಯಾವತ್ತೂ ನಾನು ನೋಡಲಿಕ್ಕೆ ಹೋಗಿಲ್ಲ. ಅದನ್ನ ಎಷ್ಟೋ ಜನ ಹೇಳ್ತಿದ್ದಾರೆ ಇರಾನ್ ಯುದ್ಧ ನಡೀತಾ ಇದೆ, ನಂಗೆ ಅದು ಏನೋ ತಲೆಗೆ ಬಂದೇ ಇಲ್ಲ. ಅದನ್ನ ಯಾಕೆ ಹೇಳ್ಬೇಕು, ಬಂದಿಲ್ಲ ಅಲ್ಲ, ಬಂದಿದೆ ಅದ್ರ ಬಗ್ಗೆ ಹೇಳ್ಬೇಕಂತ ಅನ್ಸ್ಬೇಕು ನನಗೆ. ಅದನ್ನ ಯಾರು ಕೇಳಿಲ್ಲ, ಕ್ಲೈಂಟ್ ಕೂಡ ಕೇಳಿಲ್ಲ. ಬಟ್ ನನಗೂ ಅದನ್ನ ಚೆಕ್ ಮಾಡಬೇಕು ಅಂತ ಅನ್ಸಿಲ್ಲ. ತುಂಬಾ ಚೆನ್ನಾಗಿ ಒಪ್ಕೊಂಡ್ರು, ಅದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಇರೋದನ್ನ ಇದ್ದಂದಾಗ ಹೇಳ್ತಿದ್ದೀರಾ ನೀವು. ಆ್ಯಂಡ್ ನಾವು ಒಂದು ಲೈವ್ಗೆ ಕಾಲ್ ಮಾಡಿ, ಒಬ್ಬರ ಪರ್ಸನ್ಗೆ ಕಾಲ್ ಮಾಡಿ ಲೈವಲ್ಲಿ ನಿಮಗೆ ಹೇಳಿದೀವಿ. ಎಷ್ಟೋ ಜನ ನೀವೇನಾದರೂ ಅನ್ಕೊಂಡ್ರೆ ಇವ್ರು ಏನಾದರೂ ಮೊದಲೇ ಇದನ್ನು ಪ್ರಿಪೇರ್ ಆಗಿದ್ರೆ ದಯವಿಟ್ಟು ಇದು ಶುದ್ಧ ಸುಳ್ಳು ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಈ ಮೇಡಮ್ ಬಗ್ಗೆ ಗೊತ್ತಿರೋರು ಸಹ ನೀವು ಕಮೆಂಟ್ ಮಾಡಿ ತಿಳಿಸಿ, ನೀವು ಕಂಡುಕೊಂಡಿರುವಂಥ ಅಕ್ಯುರಸಿನ ತಿಳಿಸಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ. ಗೋಲ್ಡ್ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಿದೆ, ನನ್ನ ಸಂಗೀತ ಟೀಚರ್ದು ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನನ್ನ ಮನೆಗೆ ಬಂದರು. ಅವ್ರ ಮನೇಲಿ ಒಂದು 100 ಗ್ರಾಮ್ ಬಿಸ್ಕಿಟ್ ಕಳೆದು ಹೋಗ್ಬಿಟ್ಟಿತ್ತು. ಮನೆಯವರೇ ತಗೊಂಡಿದ್ದ. ಈಗ ಯಾರ ಮೇಲೆ ಹೇಳಬೇಕು, ನಾನು ಡೈರೆಕ್ಟಾಗಿ ಹೇಳಿದೆ, ನಿಮ್ಮ ಮಗನೇ ತಗೊಂಡಿರೋದು ಅದು. ಹೌದಾ? ಗೋಲ್ಡ್ ಜೊತೆಗೆ 3 ಜನ ತಗೊಂಡಿತ್ತು ಅಂತ. ಸೊ ಅದು ಎಷ್ಟು ದಿನ ಆದಮೇಲೆ ಬಂದಿದೆ ನಿಮ್ಗೆ ಆಚೆ ಅಂದರೆ 2 months ಆದಮೇಲೆ ರಿಸಲ್ಟ್ ಬಂದಿತ್ತು. ಆ ಗೋಲ್ಡ್ನ ತಗೊಳ್ಳುವಾಗ ಕೀ ಅವ್ನ ಮಗ ನನ್ನ ಹತ್ರ ಬಂದ್ಬಿಟ್ಟು ಇಲ್ಲೂ ಬಂದ್ಬಿಟ್ಟು, ಅಲ್ಲಿ ಯಾಕಮ್ಮ ಹೋಗ್ತೀಯಾ ದಿವ್ಯಾ ಆಂಟಿ ಹತ್ರ 20 ಸಲ, ತಗೋ ಕೀ ನಿನಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಕೀ ಕೊಟ್ಟಿರೋದು. ಅವನಿಗೆ ಕೀ ಮಾಡಿಸ್ಕೊಂಡಿದ್ದು. ಮತ್ತು ನನ್ನ ಕ್ಲೈಂಟ್ ಒಬ್ಬರು ಬ್ರೇಸ್ಲೆಟ್ ಕಳ್ಕೊಂಬಿಟ್ಟಿದ್ದಾರೆ. ಅವಳು ನನ್ನ ಸ್ಮಿತಾ ಅಂತ, ಸ್ಕೂಲ್ ಇದೆ ಇಲ್ಲೇ ಬೋಗಾತಿನಲ್ಲಿ, ಟೀಚರ್ ಅವರು. ನಾನು ಯಾವಾಗಲೂ ಅಷ್ಟೇ ಒಳ್ಳೊಳ್ಳೆ ಕ್ಲೈಂಟ್ಸ್ ಇದ್ದಾರೆ ನನಗೆ. ನನ್ನನ್ನು ದೇವರು ಅಂತ ನೋಡೋಕ್ಕಿಂತ ನಾನು ಅವ್ರನ್ನ ದೇವರು ಅಂತ ನೋಡ್ತೀನಿ. ನನ್ನ ಪೇಷಂಟ್ನ ಚೆಕ್ ಮಾಡ್ತಾರೆ ಅವರು. ಪಾಪ ನಾನು ಕಾಲ್ ಪಿಕ್ ಮಾಡಲ್ಲ, ಯೂಶ್ವಲಿ ನಾನು ಕಾಲ್ ಯಾಕೆ ಪಿಕ್ ಮಾಡಲ್ಲ ಅಂತ ಎದುರಿನವ್ರಿಗೆ ಗೊತ್ತಿರುತ್ತೆ. ನಾನು ಒಂದು ರೀಡಿಂಗ್ ಮುಗಿಯೋವರೆಗೂ ಇನ್ನೊಬ್ರು ಕಾಲ್ ಪಿಕ್ ಮಾಡಲ್ಲ. ನೆಗೆಟಿವ್ ರಿಮೂವ್ ಮಾಡುವಾಗ ಪಿಕ್ ಮಾಡಿರಲ್ಲ. ನೆಗೆಟಿವ್ ರಿಮೂವ್ ಮಾಡಾದ್ಮೇಲೆ ನಾನು 24 hours ಯಾರನ್ನೂ ಮಾತಾಡಿರಲ್ಲ. ಯಾಕಂದರೆ ನಮಗೂ ಸ್ಟ್ರೈನ್ ಆಗುತ್ತೆ. ರಿಯಲ್ ರೀಡರ್ಸ್ಗೆ 2 ಕಾರ್ಡ್ 3 ಕಾರ್ಡ್ ಆದಮೇಲೆ ಶಿವರಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಎಲ್ರಿಗೂ ಅನಿಸ್ಬೋದು ಸುಮ್ಮನೆ ಮಾತಾಡ್ತಾಳೆ, ಮಾತಾಡ್ಲಿಕ್ಕಾಗಲ್ಲ. ಎನರ್ಜಿ ಅಂದರೆ ಸುಮ್ಮನೆನಾ? ಒಂದು ಎನರ್ಜಿ ಪಿಕ್ ಮಾಡಿದ ತಕ್ಷಣ 1 hour ಆದರೆ ನನ್ನ ಕೈ ಶೇಕ್ ಸ್ಟಾರ್ಟ್ ಆಗಿರುತ್ತೆ. ನಾನು ಓಡಾಡ್ತಾ ಇರ್ತೀನಿ, ಮನೆಯೆಲ್ಲ ಓಡಾಡ್ಬಿಟ್ಟು ಕೂತಿರ್ತೀನಿ. ಆ್ಯಕ್ಚುಲಿ ಗ್ರೇಟ್ ಮೇಡಮ್. ಆ್ಯಂಡ್ ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆಲ್ಲೋ ಒಂದು ಕಡೆ ಒಬ್ಬ ಒಳ್ಳೆ ವ್ಯಕ್ತಿ ನನಗೆ ಸಿಕ್ಕಿದ್ದಾರೆ. ಸ್ಮಿತಾ ಅನ್ನೋದು ಗೋಲ್ಡ್ ಯಾವುದೇ ಪ್ರಾಬ್ಲಮ್ ಇದ್ರು ನಾನು ಕೂಡ ಖಂಡಿತವಾಗ್ಲೂ ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಸ್ಮಿತಾ ಅವ್ರದ್ದು ಗೋಲ್ಡ್ ಅದ ಹೇಳ್ತೀನಿ, ಅದೊಂದು ಭಾಳ ಚೆನ್ನಾಗಿತ್ತು. ನಾನು ಹಿಂಗೆ ಇನ್ನೊಂದು ಕ್ಲೈಂಟ್ ಎದುರುಗಡೆ ಕೂತಿದ್ರು, ಭಾರ್ಗವಿ ಅಂತ. ಅವ್ರು ಎದುರುಗಡೆ ಕೂತಿದ್ರು, ಸ್ಮಿತಾ ಕಾಲ್ ಮಾಡಿದ್ದಾರೆ ನನಗೆ, ಗೋಲ್ಡ್ ಬ್ರೇಸ್ಲೆಟ್ ಕಳೆದೋಗಿದೆ ಅಂತ. ಹೆಂಗಿದೆ ಕೋಇನ್ಸಿಡೆನ್ಸ್ ಅಂದರೆ, ನಾನು ಚೆಕ್ ಮಾಡಿಬಿಟ್ಟು ಹೇಳೆ, ಸ್ಮಿತಾ ಸೋಫಾ ಮೇಲೆ ಬಿದ್ದಿದ್ದಾಳೆ ಬ್ರೇಸ್ಲೆಟ್ಟು. ಅವಳೋಗಿ ಮನೇಲಿ ಹುಡುಕ್ತಿದ್ದಾಳೆ.
ನನಗೆ ಸೋಫಾ ಕಾಣಿಸ್ತಿದೆ ಅಷ್ಟೇ. ನೀವು ಇಲ್ಲಿಂದನೇ ಹೇಳಿ. ಇಲ್ಲಿಂದಾನೇ ಹೇಳ್ದೆ ಸೋಫಾ ಕಾಣಿಸ್ತಿದೆ ಅಷ್ಟೇ. ನನಗೆ ನಿನ್ನ ಬ್ರೇಸ್ಲೆಟ್ ಎಲ್ಲಿ ಬಿದ್ದಿದೆ ಅಂತ ಹೇಳಲಿಕ್ಕ, ಅದು ನನಗೆ ತುಂಬ ಡೀಪಾಗಿ ಹೋದ್ರೆ ಕಾಣಿಸ್ತದೆ. ಸೋಫಾ ಮೇಲೆ ಬಿದ್ದಿದೆ ಸ್ಮಿತಾ, ಯಾಕೆ ಟೆನ್ಷನ್ ತಗೋತೀರ, ಸಿಗುತ್ತೆ ಫೋನ್ ಇಡಿ ಅಂದ್ಬಿಟ್ಟು ಇಟ್ಬಿಟ್ಟೆ. ಅವಳಿಗೆ ರಾತ್ರಿ ಸೋಫಾ ಎಲ್ಲ ಹುಡುಕಿದಾಳೆ, ಫೋನ್ ಮೇಲೆ ಫೋನ್, ಸೋಫಾ ಮೇಲೆ ಇಲ್ಲ, ಸೋಫಾ ಮೇಲೆ ಇಲ್ಲ. ಬೆಳಗ್ಗೆ ಬ್ಯಾಂಕಿಂದ ಕಾಲ್ ಬಂದಿದೆ, ಸೋಫಾ ಮೇಲೆ ಬ್ರೇಸ್ಲೆಟ್ ಬಿದ್ದಿದ್ದ ತಗೊಂಡೋಗಿ ಬನ್ನಿ ನಿಮ್ದು ಅಂತ. ಬ್ಯಾಂಕಲ್ಲಿ ಏನಕ್ಕೆ ಬ್ಯಾಂಕಿಂದ ಕಾಲ್ ಬಂತು? ಬ್ಯಾಂಕಲ್ಲಿ ಬ್ರೇಸ್ಲೆಟ್ ಬಿಡಿಸ್ಕೊಂಡ್ ಬಂದ್ಬಿಟ್ಟಿರೋದು ಸೋಫಾ ಮೇಲೆ. ಓ ಬ್ಯಾಂಕ್ನ ಸೋಫಾ ಮೇಲೆ, ಓ ಮೈ ಗಾಡ್. ಅದು ಭಾರ್ಗವಿ ಎದುರುಗಡೆ ಕುತ್ಕೊಂಡಿದ್ದಾರೆ. ಓಕೆ. ಭಾರ್ಗವಿ ಇದ್ದಾಗ್ಲೇ ಅದು ಇನ್ಸಿಡೆಂಟ್ ಆಗಿತ್ತು. ಭಾರ್ಗವಿ ಹತ್ರ ಸ್ಮಿತನ್ ತಂಗಿ ನೇಲ್ ಹಾರ್ಟ್ ಕಲಿಯಕ್ಕೆ ಹೋಗಿದ್ದಾರೆ. ಅವಾಗ ಭಾರ್ಗವಿ ಹೇಳ್ತಾ ಇದ್ರು, ನಾವು ದಿವ್ಯಾ ಮೇಡಮ್ ಹಿಂಗೆ ಕೋಇನ್ಸಿಡೆನ್ಸ್ ಮಾತ್ಕೊಡು, ನಾನು ಅಲ್ಲೇ ಇದ್ದೆ ನಿಮ್ಮ ಅಕ್ಕನ ಬ್ರೇಸ್ಲೆಟ್ ಸಿಕ್ಕುವಾಗ. ಸೆಕೆಂಡ್ ಟೈಮ್ ನಮ್ಮನೆಗೆ ಬಂದು ಹೋದಾಗಲೂ ಸೇಮ್ ಬ್ರೇಸ್ಲೆಟ್ ಕಳೆದೋಗಿದೆ.